ಯಾರೋ ವ್ಯಕ್ತಿ ಕೇಳ್ತಾರೆ 2023ರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ದುಡ್ದಂತ ಬಿಜೆಪಿ ಪಾರ್ಟಿಗೆ ದುಡ್ದಂತ ಅವರು ಏನಿದು ಡುಮ್ಮಟ ಡ್ಯಾನ್ಸಾ? SIR ನೆಪದಲ್ಲಿ ಏನು ಕಾಂಗ್ರೆಸ್ ಅನ್ನೋ ಒಂದು ಇದಕ್ಕಿಂತ ವೈಯಕ್ತಿಕ ಪ್ರಚಾರ ತಗೊಂಡಿದ್ದಾರೆ ಪುಟ್ಟರಾಜನಪ್ಪ ಅಂತೇಳಿ ಹೊರಗಡೆ ಮಾತಾಡ್ಕೊಳ್ತಾ ಇದ್ದಾರೆ. ಇದೊಂದು ಯಾರೇನ ಅನ್ಕೊಂಡ್ಲೆ ಪುಟ್ಟರಾಜನಪ್ಪನವ್ರ ಶಿಷ್ಯಂದ್ರಾಗ್ಲಿ ಶಶಿಧರ್ ಮುನಿಯಪ್ಪನವ್ರ ಶಿಷ್ಯಂದ್ರಾಗ್ಲಿ ನಾವ್ ಯಾವತ್ತಿದ್ರು ಒಗ್ಗಟ್ಟಾಗಿರ್ತೀವಿ, ಅಣ್ಣ ತಮ್ಮಂದ್ರ ತರ ಇರ್ತೀವಿ. ಅದನ್ನ ಹೊಡೆಯಂತ ಕೆಲಸಗಳು ನೀವು 100 ಮಾಡ್ಕೊಡ್ರಿ, ನೀವು 100 ಬಾಣಗಳು ಬಿಟ್ರು ಅದಕ್ಕೆಲ್ಲ ಒಂದೇ ಬಾಣ, ಶಶಿಧರ್ ಮುನಿಯಪ್ಪ ಪುಟ್ಟರಾಜನಪ್ಪ ಇಷ್ಟೇ. ಶಶಿಧರ್ ಮುನಿಯಪ್ಪ ಅವರು ನೇರವಾಗಿ ಪುಟ್ಟರಾಜನಪ್ಪನಿಗೆ ಬೆಂಬಲ ಸೂಚಿಸಬಹುದಾಗಿತ್ತಲ್ಲ ಇಂಥ ದೊಡ್ಡ ಕಾರ್ಯಕ್ರಮದಲ್ಲೇ ಬಂದು. ಸರ್ ನೋಡಿ ಸರ್, ಆನೆ ನಡೆದಿದ್ದೆ ದಾರಿ, ಆನೆ ನಡೆಯೋ ಹೊತ್ನಾಗ ಬೊಗಳ್ತವೆ ಸರ್. ನಾವು ಅವೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಬೋಗಸ್ ಮಾತುಗಳು ಅಂದ್ಬಿಟ್ಟು ಅವ್ರ ಬಗ್ಗೆ ಕಾಮೆಂಟ್ ಹಾಕೊಂಡು ನಾವು ಚೀಪ್ ಆಗಿ ನಮ್ಗೆ ಅವ್ರ ಕಾಂಪಿಟೇಟರ್ ಅಲ್ಲ ಸರ್, ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು? ಅವ್ರ ಬಗ್ಗೆ ಶಾಸನಗಳಲ್ಲಿ ಬರ್ಕಣ ಕೇಳಿ ಮಾಡಿದ್ರು ಅವ್ರಿಬ್ರು ಹೊಡೆಯಂತ ಕೆಲಸ ಮಾಡಕ್ಕಾಗಲ್ಲ. ಶಶಿಧರ್ ಮುನಿಯಪ್ಪನವರಾಗ್ಲಿ ಪುಟ್ಟಣ್ಣನವರಾಗ್ಲಿ ರಾಮನು ಲಕ್ಷ್ಮಣ್ ತರ ಇದ್ದಾರೆ. ಏನು ಮೆಸೇಜ್ ಕೊಟ್ಟಂಗಾಯ್ತು ಸರ್? ಸರ್ ಸರ್ ಏನು ಮುಂಬರುವ ಚುನಾವಣೆಗಳು ಇನ್ನು ಗ್ರಾಮ ಪಂಚಾಯತಿಗಳು ಇದಾಗ್ತಾ ಇದೆ, ಈಗ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇರುತ್ತಾ ಇಲ್ಲ ಅಂತ ಹೇಳಿದ್ರೆ ಪುಟ್ಟಣ್ಣ ವೈಯಕ್ತಿಕವಾಗಿ ಏನಾದ್ರು ಕ್ಯಾಂಡಿಡೇಟ್ ನಿಲ್ಲಿಸಿ ಏನಾದ್ರು ಗೆಲ್ಸ್ಕೊಳ್ತಾರ? ವೈಯಕ್ತಿಕ ಇಲ್ಲ, ಶಶಿಧರ್ ಮುನಿಯಪ್ಪನವರು ಪುಟ್ಟಣ್ಣ ಅವರು ಇಬ್ಬರು ಜೊತೆಯಲ್ಲಿ ಕೂಡಿ 2028ಗೆ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಹೇಳೋಣ ಅವ್ರು ಆಂಜನಪ್ಪ ಶಶಿಧರ್ ಮುನಿಯಪ್ಪ ವರ್ಸಸ್ BN ರವಿಕುಮಾರ್ ಬರ್ದಿಕ್ಕಳಿ ಶಾಸನದಲ್ಲಿ ಅದೆಲ್ಲ ಯಾರು ಅಂತ ಗೊತ್ತಿಲ್ದಿರ ಅಂತ ಕ್ವಶನ್ ಮಾಡ್ತಿದಾರಲ್ಲ, ಅವ್ರು ನೀವೇ ಅರ್ಥ ಮಾಡ್ಕೋಬೇಕು. ದಾಮೋದರ್ ಸರ್, ಈಗ ಚಿಕನ್ ವಿಜಯನ್ ಅವರು ವಿಶೇಷವಾಗಿ ಶಶಿಧರ್ ಮುನಿಯಪ್ಪನವ್ರಿಗೆ ಒಬ್ಬ ನಾಯಕರಿದ್ದಾರೆ ಬರ್ತಾರೆ, ನೀವು ಆತರ ಪಡಕ್ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನು ಶಶಿಧರ್ ಮುನಿಯಪ್ಪನವ್ರು ಏನಾದ್ರು ಬರ್ತಾರ ಸರ್? ನಿಮ್ಗೆ ಏನಾದ್ರು ಗೊತ್ತಿದ್ದಂಗೆ ಇದ್ರ ಬಗ್ಗೆ? ಜಿಲ್ಲಾ ಅಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದೀವಿ. ಯಾವುದೇ ಕಾಂಗ್ರೆಸ್ ಇಂದ ಮಾಡ್ತಾ ಇದೀವಿ ಅಂದಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಿಮ್ಮ ಕಾಂಟ್ರವರ್ಸಿಗೆಲ್ಲ ನಾವ್ ಎದುರೋದು ಇಲ್ಲ. ನೀವು ನಮ್ಮ ಕಾಂಪಿಟೇಟರ್ಗಳೆಲ್ಲ ನಿಮ್ ಬಗ್ಗೆ ಮಾತಾಡಕ್ ನಮ್ಗೆ ಇಷ್ಟನೂ ಇಲ್ಲ. ಹೌದು, ಪುಟ್ಟರಾಜನಪ್ಪ BN ರವಿಕುಮಾರ್ ಇಬ್ಬರಿಗೆ ಅಂತ ಹೇಳ್ತಾನೆ. ಮೂಲ ಕಾಂಗ್ರೆಸ್ಸಿಗೂ ಹೊಡೆದಾಡ್ತಾ ಇಲ್ಲ. ಯಾರು ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾರಲ್ಲ, ಅವರು ಕಾಂಟ್ರವರ್ಸಿ ಮಾಡ್ತಾರ ನಮ್ಮ ಪಕ್ಷ. ಇಂಡಿಪೆಂಡೆಂಟ್ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಸೇರ್ಪಡಕ್ಕಾದ್ರೆ ರಾಘೇಂದ್ರ ಅವ್ರಿಗೆ ಕೌಂಟರ್ ಕೊಡಕ್ ಹೋಗ್ಬೇಡ್ರಿ. 28ಕ್ಕೆ ಮತ್ತೆ ಕಾಂಗ್ರೆಸ್ ಸಿಗೋಂಗಿಲ್ಲ, ಇವ್ರಿಗೆ ಇಂಡಿಪೆಂಡೆಂಟ್ಗೆ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಅಂತ ಇದೆ. ಕಾಂಗ್ರೆಸ್ ಪಾರ್ಟಿಯಿಂದ ಕರೆದು ಬಿ ಫಾರಂ ಕೊಡ್ತಾರೆ, ಬರ್ದಿಕ್ಕಳಿ. ಸರ್, ಇದೇ ಕಾರ್ಯಕ್ರಮ ಕಾಂಗ್ರೆಸ್ ಭವನದಲ್ಲೇ ಮಾಡಿ ನೀವು ಅಲ್ಲಿ ಒಂದು ಇದು ಮಾಡ್ಬೇಕಾಗಿತ್ತಲ್ಲ, ಒಗ್ಗಟ್ಟು ಪ್ರದರ್ಶನ. ನಮಗೆ ಶಶಿಧರ್ ಮುನಿಯಪ್ಪನವ್ರು ಬಂದ್ರು ಸಂತೋಷ, ಪುಟ್ಟರಾಜನಪ್ಪನವ್ರು ಬಂದ್ರು ಸಂತೋಷ. ಅಧ್ಯಕ್ಷರ ಗಮನಕ್ಕೆ ನಾವೇನೇ ತಗೊಂಡೋದ್ರು ಆತ್ಮ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ನಾವು ಹೇಳ್ಬಾರ್ದು, ಒಂದ್ ಮಾತು ಹೇಳ್ಬಿಡ್ತೀನಿ. ಪಾರ್ಟಿಯಿಂದ ನಾವು ಒಂದು ವ್ಯಕ್ತಿನ ಡಿಸ್ಕ್ವಾಲಿಫೈ ಮಾಡಿದ್ವಿ, ಕರೆಕ್ಟಾ? ಇವತ್ತು ಅವರು ಪಾರ್ಟಿ ಆಫೀಸಲ್ಲಿ ಬಂದು ಕುತ್ಕೊಂಡು ಮೀಟಿಂಗ್ಗಳು ಮಾಡ್ಕೊಂಡು ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಅದನ್ನ ಕೇಳಕ್ಕೆ ಜಿಲ್ಲಾಧ್ಯಕ್ಷ ತಾಕತ್ತಿಲ್ವಾ? ಬೇಕಾದ್ರೆ ನಮ್ಮ ಹೆಸರು ದಾಮೋದರ್ ಅಂತ, ಕಾಂಗ್ರೆಸ್ ಮುಖಂಡರು ಸಿಲ್ಗೇಟ. ಸೊ ಕಾಂಗ್ರೆಸ್ ಅವ್ರೆ ಬಡ್ದಾಡ್ಕೊಂಡಿದ್ರೆ ಅಪೋಸಿಷನ್ ಪಾರ್ಟಿ ಮೇಲೆ ಎಂದಾದ್ರೂ ನೀವು ಟೀಕಾ ಪ್ರಹಾರಗಳು ಏನು ಮಾಡಿದ್ದೀರಾ? ಜೊತೆಗೆ ಅವರು ಆಪೋಸಿಟ್ ಅವರು ಅವ್ರ ಜೊತೆಗಿರೋಂಥ ಮುಖಂಡ 4-5 ಜನ ಮಾತಾಡೋರೆ. ಎಲ್ಲ ರಸ್ತೆಯಲ್ಲಿ ನಮ್ಗೆ ಆತರ ನಮ್ಮ ನಾಯಕರು ಆತರ ಮಾತಾಡೋದಕ್ಕೆ ನಮ್ಗೆ ಕಲಿಸಿಲ್ಲ.